ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಗ್ರಹಣ ಶುರುವಾದಾಗ, ಗ್ರಹಣ ನಡೀತಾ ಇರುವಾಗ ಯಾವ್ಯಾವ ಕೆಲಸಗಳನ್ನು ನಾವು ಮಾಡಬಾರ್ದು, ಯಾವ್ಯಾವ ತಪ್ಪುಗಳನ್ನು ನಾವು ಮಾಡಬಾರ್ದು, ಈ ತಪ್ಪುಗಳನ್ನು ನಾವು ಗ್ರಹಣ ನಡೀತಾ ಇರೋವಂಥ ಸಮಯದಲ್ಲಿ ಮಾಡ್ತಾ ಬಂದರೆ ಏನೇನು ಪರಿಣಾಮಗಳು ನಮ್ಮ ಮೇಲೆ ಆಗುತ್ತೆ ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾದರೆ ಬನ್ನಿ ವಿಡಿಯೋ ಶುರು ಮಾಡೋಣ. ಮೊದಲನೇದಾಗಿ ಈ ಗ್ರಹಣ ನಡೀತಾ ಇರೋವಂಥ ಟೈಮಲ್ಲಿ ಊಟ ಮಾಡಬಾರ್ದು, ಉಪಹಾರವನ್ನು ಸೇವನೆ ಮಾಡಬಾರ್ದು ಅಂತ ಎಲ್ಲರೂ ಹೇಳ್ತಾರೆ. ಯಾಕೆ ಈ ರೀತಿ ಗ್ರಹಣದ ಸಮಯದಲ್ಲಿ ನಾವು ಊಟವನ್ನು ಮಾಡಬಾರ್ದು ಅಂತ ಕೇಳೋದಾದರೆ, ಈ ಗ್ರಹಣ ನಡೀತಾ ಇರೋವಂಥ ಸಮಯದಲ್ಲಿ ನಮ್ಮ ಜೀರ್ಣಕ್ರಿಯೆ, ಪಚನಕ್ರಿಯೆ ಏನಿದೆ ಅದು ನಿಧಾನವಾಗಿರುತ್ತೆ. ನಾವು ಊಟ ಮಾಡಿದಾಗ ಆ ಜೀರ್ಣಕ್ರಿಯೆ ಸರಿಯಾಗಿ ಆಗದೆ ನಮಗೆ ಆರೋಗ್ಯ ಸಮಸ್ಯೆಗಳು ಅಥವಾ ಸ್ಟಮಕ್ ಅಪ್ಸೆಟ್ ಅನ್ನೋದು ಆಗುತ್ತೆ. ಹಾಗಾಗಿ ಗ್ರಹಣ ನಡೀತಾ ಇರೋವಂಥ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ಊಟವನ್ನು ಮಾಡೋದನ್ನು ಮಾಡೋಕ್ಕೆ ಹೋಗಬೇಡಿ. ಇನ್ನು ಈ ಗ್ರಹಣದ ಸಮಯದಲ್ಲಿ ಪೂಜೆಯನ್ನು ಮಾಡಬಾರ್ದು. ಯಾಕಂದರೆ ಈ ಗ್ರಹಣದ ಸಮಯ ಏನಿದೆ ಅದನ್ನು ನಾವು ಸೂತಕದ ಸಮಯ ಅಂತ ಕರಿತೀವಿ. ಸತ್ತಾಗ, ಹೆತ್ತಾಗ ಯಾವ ರೀತಿ ನಮಗೆ ಸೂತಕ ಇರುತ್ತೋ ಅದೇ ರೀತಿ ಗ್ರಹಣದ ಸಮಯದಲ್ಲೂ ಕೂಡ ಸೂತಕ ಇರುತ್ತೆ. ಹಾಗಾಗಿ ಸೂತಕದ ಸಮಯದಲ್ಲಿ ಪೂಜೆ ಮಾಡಿದ್ರೆ ಅದು ನಮಗೆ ಫಲ ಅನ್ನೋದು ಸಿಗೋದಿಲ್ಲ. ಅದರಿಂದ ಅಡ್ಡ ಪರಿಣಾಮಗಳು ಜಾಸ್ತಿ ಆಗುತ್ತೆ. ಪೂಜೆಯ ಬದಲಾಗಿ ನೀವು ಜಪಗಳನ್ನು, ಮಂತ್ರಪಠಣೆಗಳನ್ನು ಮಾಡ್ಬೋದು. ಇನ್ನು ಈ ಗ್ರಹಣ ನಡೀತಾ ಇರೋಂಥ ಸಮಯದಲ್ಲಿ ಕೆಲವರು ಮುಂಚೆನೇ ಸ್ನಾನ ಮಾಡ್ಕೊಳ್ಳೋದಕ್ಕೆ ಹೋಗ್ತಾರೆ. ಖಂಡಿತವಾಗ್ಲೂ ಈ ತಪ್ಪನ್ನು ಮಾಡಬೇಡಿ. ಯಾಕಂದರೆ ಗ್ರಹಣ ನಡೀತಾ ಇರುವಾಗ ಅಶುದ್ಧರಾಗಿರ್ತೀವಿ. ಗ್ರಹಣ ಮುಗಿದ ಮೇಲೆ ನಾವು ಸ್ನಾನ ಮಾಡಬೇಕಾಗತ್ತೆ ಶುದ್ಧವಾಗೋದಕ್ಕೆ. ಹಾಗಾಗಿ ಗ್ರಹಣಕ್ಕೂ ಮುಂಚೆನೇ ನೀವು ಸ್ನಾನ ಮಾಡಿಬಿಟ್ರೆ ಮತ್ತೆ ಅಶುದ್ಧರಾಗ್ತೀರಾ. ಸ್ನಾನ ಮಾಡಿದ್ರೂ ಕೂಡ ನಮಗೆ ಒಳ್ಳೆಯದಾಗೋದಿಲ್ಲ. ಇನ್ನು ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಗ್ರಹಣ ನಡೀತಾ ಇರೋವಂಥ ಸಮಯದಲ್ಲಿ ಹೊರಗಡೆ ಬರೋ ಅಂಥದ್ದು, ಹಾಗೆ ಬರೀ ಕಣ್ಣಿನಿಂದ ಗ್ರಹಣವನ್ನು ನೋಡೋ ಅಂಥದ್ದು ಮಾಡಬಾರ್ದು. ಯಾಕಂದರೆ ಗ್ರಹಣ ನಡೀತಾ ಇರೋವಂಥ ಸಮಯದಲ್ಲಿ ರೇಡಿಯೇಷನ್ಸ್ಗಳು ಬಿಡುಗಡೆ ಆಗುತ್ತೆ. ಇದರಿಂದ ನಿಮ್ಮ ಮೇಲೆ ಪರಿಣಾಮಗಳು ಉಂಟಾಗ್ಬೋದು. ಹಾಗೆ ಕಣ್ಣುಗಳು ಹೋಗೋವಂಥ ಚಾನ್ಸಸ್ ಕೂಡ ಇರುತ್ತೆ. ಹಾಗಾಗಿ ಗ್ರಹಣ ನೋಡೋದಕ್ಕೆ ಅಂತಲೇ ಗ್ಲಾಸ್ಗಳು ಸಿಗುತ್ತೆ, ಅದನ್ನು ಬೇಕಿದ್ರೆ ಹಾಕ್ಕೊಂಡು ನೀವು ನೋಡ್ಬೋದು. ಆದರೆ ಬರೀ ಕಣ್ಣಿನಿಂದ ಗ್ರಹಣವನ್ನು ನೋಡಬಾರ್ದು. ಇನ್ನು ಈ ಗ್ರಹಣ ನಡೀತಾ ಇರೋವಂಥ ಸಮಯದಲ್ಲಿ ಲೈಂಗಿಕ ಕ್ರಿಯೆಯಲ್ಲಿ ತೊಡಗಬಾರ್ದು ಅಂತ ಕೂಡ ಹೇಳ್ತಾರೆ. ಇದರಿಂದ ದೊಡ್ಡ ಅಡ್ಡ ಪರಿಣಾಮಗಳು ಉಂಟಾಗುತ್ತೆ ಮುಂದೆ ಹುಟ್ಟುವಂತಹ ಮಕ್ಕಳಿಗೆ. ಹಾಗಾಗಿ ಇನ್ನೂ ಕೆಲವರು ಈ ಗ್ರಹಣದ ಸಮಯದಲ್ಲಿ ಶೌಚವನ್ನು ಮಾಡಬಾರ್ದು, ಹಾಗೆ ಮಲಗಬಾರ್ದು ಅಂತ ಕೂಡ ಹೇಳ್ತಾರೆ. ಆದರೆ ನಾನು ಇವೆರಡು ಪಾಯಿಂಟ್ಸನ್ನು ಅಷ್ಟು ಒತ್ತಾಗಿ ಹೇಳೋದಿಲ್ಲ. ಯಾಕಂದರೆ ಕೆಲವೊಂದು ಸಲ ಚಂದ್ರಗ್ರಹಣ ಅನ್ನೋದು ಮಧ್ಯರಾತ್ರಿಯಲ್ಲಿ ಬಂದಿರುತ್ತೆ. ಅಂಥ ಸಮಯದಲ್ಲಿ ನಿದ್ದೆ ನಾವು ಮಾಡಲೇಬೇಕಾಗತ್ತಲ್ವ. ಹಾಗಾಗಿ ಇವೆರಡು ಅಷ್ಟಾಗಿ ಮಾನ್ಯತೆಯನ್ನು ಪಡ್ಕೊಳ್ಳೋದಿಲ್ಲ. ಇನ್ನೊಂದು ಶೌಚವನ್ನು ಮಾಡಬಾರ್ದು ಅಂತ ಹೇಳೋದು, ನಾವು ಪ್ರಾಕೃತಿಕ ನಿಯಮವನ್ನು ತಡೆಯೋದಕ್ಕಾಗೋದಿಲ್ಲ, ಹೋಗಲೇಬೇಕಾಗತ್ತೆ. ಹಾಗಾಗಿ ಇವೆರಡು ನಿಯಮಗಳನ್ನ ನಾನು ಅಷ್ಟಾಗಿ ಮಾನ್ಯತೆಯನ್ನು ಕೊಡೋದಿಲ್ಲ. ಇನ್ನು ಮಿಕ್ಕಿರೋಂಥ ನಾನು ಏನು ಹೇಳಿದ್ನಲ್ಲ ನಿಯಮಗಳು, ಅವುಗಳನ್ನು ಪಾಲನೆ ಮಾಡಿದ್ರೆ ಸಾಕಾಗುತ್ತೆ. ಅದರಲ್ಲೂ ಸಂಪೂರ್ಣವಾಗಿ ಗ್ರಹಣ ಇದ್ದರೆ ಮಾತ್ರ ಇವುಗಳನ್ನು ಪಾಲನೆ ಮಾಡಿದ್ರೆ ಸಾಕು. ಭಾಗಶಃ ಇದ್ದಾಗ ಅಥವಾ ನಮ್ಮ ದೇಶದಲ್ಲಿ ಕಂಡು ಬರ್ತಾ ಇಲ್ಲ ಅನ್ನುವಾಗ ಇವುಗಳನ್ನು ಅಷ್ಟು ಕಟ್ಟುನಿಟ್ಟಾಗಿ ಪಾಲನೆ ಮಾಡೋ ಅಗತ್ಯ ಕೂಡ ಇರೋದಿಲ್ಲ. ನೋಡಿದ್ರಲ್ವ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ. ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.